ಕನ್ನಡದಲ್ಲಿ ಒಂದೊಳ್ಳೆ ಸಿನಿಮಾ ಬರೋದೇ ತುಂಬಾ ಅಪರೂಪ. ಹಾಗೇನಾದ್ರೂ ಒಂದೊಳ್ಳೆ ಸಿನಿಮಾ ಬರುತ್ತೆ ಅಂತ ಅಂದಾಗ ಅದರಲ್ಲಿ 101 ನಾಟಕ. ಪ್ರಜ್ವಲ್ ಅವರಿಗೆ 1 crore ಕೊಟ್ಟಿದೀವಿ, ಇನ್ನು 25 lakhs ಬ್ಯಾಲೆನ್ಸ್ ಇದೆ. ಇದೀಗ ನೋಡಿ, ಪ್ರಜ್ವಲ್ ದೇವರಾಜ್ ಹೀರೋ ಆಗಿ ನಟಿಸಿರುವ ರಾಜ್ಬಿ ಶೆಟ್ಟಿ ಒಂದೊಳ್ಳೆ ರೋಲ್ ಮಾಡಿರುವಂತ ಗುರುದತ್ ಗಾಣಿಗ ನಿರ್ದೇಶನದ ಕರಾವಳಿ ಟ್ರೈಲರ್ ಬಿಡುಗಡೆ ಆಗಿದೆ. ಆದ್ರೆ ಟ್ರೈಲರ್ ನ ಲಾಂಚ್ ಇವೆಂಟ್ ಗೆ ನಾಯಕ ಪ್ರಜ್ವಲ್ ದೇವರಾಜ್ ಬಂದಿರಲಿಲ್ಲ. ಟ್ರೈಲರ್ ನಲ್ಲಿ ಪ್ರಜ್ವಲ್ ದೇವರಾಜ್ ವಾಯ್ಸ್ ಕೂಡ ಇಲ್ಲ. ಇದೇ ಕಾರಣಕ್ಕೆ ಪ್ರಜ್ವಲ್ ದೇವರಾಜ್ ಅಭಿಮಾನಿಗಳು ಸಿನಿಮಾ ತಂಡದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರಜ್ವಲ್ ದೇವರಾಜ್ ಗೆ ಈಗಾಗಲೇ 1 ಕೋಟಿ ಕೊಟ್ಟಿದ್ದೇವೆ, ಇನ್ನು 25 ಲಕ್ಷ ರೂಪಾಯಿ ಮಾತ್ರ ಬಾಕಿ ಇದೆ ಅಂತ ಗುರುದತ್ ಗಾಣಿಗ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಪ್ರಜ್ವಲ್ ಅವರಿಗೆ 1,25,00,000 ಮಾತಾಡಿದ್ವಿ, 1 crore ಕೊಟ್ಟಿದೀವಿ, ಇನ್ನು 25 lakhs ಬ್ಯಾಲೆನ್ಸ್ ಇದೆ, ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಆದ್ರೆ ಈಗ ಪ್ರಜ್ವಲ್ ಸ್ವತಃ ಮೀಡಿಯಾ ಮುಂದೆ ಬಂದಿದ್ದಾರೆ. ಪ್ರಜ್ವಲ್ ಅವ್ರು ಹೇಳಿರೋದು ಬೇರೆ. ಅವ್ರೇನ್ ಹೇಳಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ಹೀರೋ, ನಿಮ್ಮನ್ನ ಯೂಸ್ ಮಾಡ್ಕೊಂಡು, ನಿಮ್ಮ ಫೇಮ್ ಅನ್ನ ಅಥವಾ ನಿಮ್ಮನ್ನ ಯೂಸ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದ ಟ್ರೈಲರ್ ಲಾಂಚ್ ಅಲ್ಲಿ ನಿಮ್ ವಾಯ್ಸ್ ಇಲ್ಲ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ ಅದು ಹೇಗೆ ಇರುತ್ತೆ ಅಂತ. ಈ ಘಟನೆ ಬಗ್ಗೆ ಪ್ರಜ್ವಲ್ ದೇವರಾಜ್ ಏನ್ ಹೇಳಿದ್ರು ಅಂದ್ರೆ, ಒಂದಷ್ಟು ಸಂಭಾವನೆ ಅಲ್ಲ, ಒಂದಷ್ಟು ಜಾಸ್ತಿ ಸಂಭಾವನೆ ಬಾಕಿ ಇದೆ, GST ಪೇಮೆಂಟ್ ಬಾಕಿ ಇದೆ, ಗುರು ಅವ್ರು ಕೊಡೋದು, ಅದು ಕೊಟ್ಟ ಮೇಲೆ ಡಬ್ಬಿಂಗ್ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಕಳೆದ ವರ್ಷ ಇದೇ ರೀತಿ ಆಲ್ಮೋಸ್ಟ್ 1.5 ಕೋಟಿ ಸಂಭಾವನೆ ಪ್ರೊಡ್ಯೂಸರ್ ಗಳಿಗೋಸ್ಕರ ಬಿಟ್ಟಿದ್ದೀನಿ. ಸಹಾಯ ಮಾಡಕ್ಕೆ ಆ ಪರಿಸ್ಥಿತಿಯಲ್ಲಿ ನಾವು ಇರ್ಬೇಕಲ್ವಾ? ಆ ಶಕ್ತಿ ಇದ್ರೆ ಸಹಾಯ ಮಾಡಕ್ಕೆ ಆಗುತ್ತೆ. ಸದ್ಯಕ್ಕೆ ನಾನು ಆ ಪರಿಸ್ಥಿತಿಯಲ್ಲಿ ಇಲ್ಲ, ಯಾಕೆಂದ್ರೆ ಅಷ್ಟೊಂದು ವೆಯ್ಟ್ ಮಾಡಿದ್ದೇನೆ. ನನ್ನ 2 ಸಿನಿಮಾಗಳಿಗೆ 3 ವರ್ಷ ಆಗಿದೆ. 3 ವರ್ಷದಿಂದ ಬೇರೆ ಯಾವ್ದು ಸಿನಿಮಾ ಮಾಡದೆ ಮನೆಯಲ್ಲಿ ಕೂತಿದ್ದೀನಿ. ಎಲ್ರಿಗೂ ಫೈನಾನ್ಷಿಯಲ್ ಟ್ರಬಲ್ ಇರುತ್ತೆ. ನಾನು ಕೂಡ ಆ ಪರಿಸ್ಥಿತಿಯಲ್ಲೇ ಇದ್ದೀನಿ. ಅವರು ಒಪ್ಕೊಂಡಿರುವಂತ ಸಂಭಾವನೆ ಕೊಡ್ಲಿ, ನಾನು ಬಂದು ಡಬ್ಬಿಂಗ್ ಮಾಡ್ತೇನೆ ಅಂದೆ. ಅವರು ಖಡಾಖಂಡಿತವಾಗಿ ಆಗದೇ ಇಲ್ಲ ಅಂತ ಹೇಳಿದ್ರು. ಎಂಟೈರ್ ಕೆರಿಯರ್ ಅಲ್ಲಿ ನನಗೆ ಇಲ್ಲಿ ತನಕ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಅಂತ ಪ್ರಜ್ವಲ್ ಅವರು ಹೇಳಿದ್ದಾರೆ. ಪ್ರಜ್ವಲ್ ಅವರು ಹೇಳಿರೋ ಮಾತು ನಿಜವಾಗ್ಲೂ ಹೌದು. ಯಾಕೆಂದ್ರೆ ಇಷ್ಟು ವರ್ಷದ ಕೆರಿಯರ್ ನಲ್ಲಿ ಪ್ರಜ್ವಲ್ ಅವರ ಮೇಲೆ ಒಂದು ಆರೋಪ ಆಗ್ಲಿ, ಒಂದು ಬ್ಲಾಕ್ ಮಾರ್ಕ್ ಆಗ್ಲಿ, ಅಥವಾ ಯಾರಾದ್ರೂ ಅವ್ರ ಬಗ್ಗೆ ಅಸಮಾಧಾನ ಪಟ್ಕೊಂಡಿರೋದಾಗ್ಲಿ ಇಲ್ಲ. ನಿನ್ನೆ ರಾತ್ರಿವರೆಗೂ ನಾನು ಟ್ರೈಲರ್ ನೋಡಿರ್ಲಿಲ್ಲ. ನಾನು ಕೇಳ್ತಾನೆ ಇದ್ದೆ, ದಯವಿಟ್ಟು ನನಗೆ ಕಳಿಸ್ಕೊಡಿ ಅಂತ. ಟ್ರೈಲರ್ಗೂ ಡಬ್ಬಿಂಗ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ಟ್ರೈಲರ್ ನಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತ ನನ್ಗೆ ಗೊತ್ತಾಗಿದೆ ನಿನ್ನೆ ರಾತ್ರಿ. ನನಗೆ ಬೇಸರ ಆಯ್ತು, ಅದಕ್ಕೆ ನಾನು ಇವತ್ತು ಟ್ರೈಲರ್ ರಿಲೀಸ್ ಗೆ ಹೋಗಿಲ್ಲ ಅಂತ ಪ್ರಜ್ವಲ್ ಅವರು ಹೇಳಿದ್ದಾರೆ. ಅದೇ ರೀತಿ ರಾಜ್ಬಿ ಶೆಟ್ಟಿ ಅವ್ರನ್ನ ಹೈಲೈಟ್ ಮಾಡಿರೋದಕ್ಕೆ ಬೇಸರ ಇದೆಯಾ ಅಂತ ಕೇಳಿದಾಗ ಪ್ರಜ್ವಲ್ ಏನ್ ಹೇಳಿದ್ರು ಅಂದ್ರೆ, ನಾನ್ ಹಿಂದೆ ಚೌಕ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಮಲ್ಟಿ ಸ್ಟಾರರ್ ಸಿನಿಮಾ. ರಾಜ್ಬಿ ಶೆಟ್ಟಿ ಹಾಗೂ ನನ್ನ ಮಧ್ಯೆ ಯಾವುದೇ ಸಮಸ್ಯೆ ಇಲ್ಲ, ನಾವು ಚೆನ್ನಾಗಿದ್ದೇವೆ. ರಾಜ್ಬಿ ಶೆಟ್ಟಿ ಅವರು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಅಮೇಸಿಂಗ್ ಪರ್ಸನ್. ನಾನು ಇಬ್ಬರಲ್ಲ 5 ಜನ ಹೀರೋಗಳು, 10 ಜನ ಹೀರೋಗಳಿದ್ರು ಮಾಡ್ತೀನಿ. ನನಗೆ ಆ ತರದ್ದು ಇಲ್ವೇ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಪ್ರೊಡ್ಯೂಸರ್ಸ್ ಚೆನ್ನಾಗಿರ್ಬೇಕು, ಬೆಳಿಬೇಕು, ಎಲ್ಲರೂ ಜೊತೆಯಾಗಿ ಬೆಳಿಬೇಕು ಅಷ್ಟೇ ಅಂತ ಪ್ರಜ್ವಲ್ ದೇವರಾಜ್ ಹೇಳಿದ್ದಾರೆ. ಇನ್ನು ಇದ್ರ ಬಗ್ಗೆ ನಿನ್ನೆ ರಾಜ್ಬಿ ಶೆಟ್ಟಿ ಅವರು ಪ್ರೆಸ್ ಮೀಟ್ ನಲ್ಲಿ ಮಾತಾಡಿದ್ರು. ಇದ್ರ ಬಗ್ಗೆ ಸಿಟ್ಟಿಲ್ಲ ಅಂದ್ರೆ ಪ್ರಜ್ವಲ್ ದೇವರಾಜ್ ಜೊತೆ ಕುತ್ಕೊಂಡು ನಾನು ಮಾತಾಡ್ಬೇಕು, ಮನುಷ್ಯರ ತರ ಮಾತಾಡಿದ್ರೆ ಮಾತ್ರ ಮಾತಾಡ್ತೀನಿ, ಮಾತಾಡುವಾಗ ಮನುಷ್ಯತ್ವ ಇರಬೇಕು, ಮನುಷ್ಯತ್ವಕ್ಕೆ ಬೆಲೆ ಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ವಿಷಯ ಏನು ಅಂದ್ರೆ, ಪ್ರಜ್ವಲ್ ಅವರು ಬೆಳಿಗ್ಗೆ ಲಾಂಚ್ ಹೋಗ್ಬೇಕು ಅಂತ ರೆಡಿ ಆಗ್ತಾನೆ ಇದ್ರು. ಆದ್ರೆ ರಾತ್ರಿ ಟ್ರೈಲರ್ ನೋಡಿ ಅವ್ರಿಗೆ ಬೇಸರ ಆಗಿದೆ. ಆ ಬೇಸರ ನಂಗಾದ್ರೂ ನಿಮ್ಗಾದ್ರೂ ಯಾರಿಗಾದ್ರೂ ಕೂಡ ಆಗುತ್ತೆ. ಯಾಕಂದ್ರೆ ಅವರನ್ನ ಯೂಸ್ ಮಾಡ್ಕೊಂಡು ಒಂದು ಮೂವಿ ಮಾಡಿದಾಗ, ಅವರೇ ಅದರಲ್ಲಿ ಮೇನ್ ರೋಲ್ ಇರುವಾಗ ಅವ್ರ ವಾಯ್ಸ್ ಇಲ್ಲ ಅಂದ್ರೆ ಯಾರು ಹೋಗ್ತಾರೆ? ಮಾತುಕತೆಗೆ ವಿವಾದ ಬಗೆಹರಿಸೋಕೆ ಪ್ರಜ್ವಲ್ ದೇವರಾಜ್ ಅವರು ರೆಡಿ ಇದ್ದಾರೆ. ಬಗೆಹರಿದ್ರೆ ನನಗೂ ಕೂಡ ಸಂತೋಷ ಅಂತಾನೆ ಅವರು ಕೂಡ ಹೇಳಿದ್ದಾರೆ. ಏನೇ ಆದ್ರೂ ಕರಾವಳಿಯ ಟ್ರೈಲರ್ ಸಿಕ್ಕಾಪಟ್ಟೆ ಪ್ರಾಮಿಸಿಂಗ್ ಆಗಿದೆ. ಅದರಲ್ಲೂ ಕೂಡ ಪ್ರಜ್ವಲ್ ದೇವರಾಜ್ಗೆ ಇದೊಂದು ಒಳ್ಳೆ ಅವಕಾಶ ಕಮ್ ಬ್ಯಾಕ್ ಮಾಡೋದಕ್ಕೆ. ಅವರ ಕಮ್ ಬ್ಯಾಕ್ ಗೆ ಅವರ ಅಭಿಮಾನಿಗಳು ಸೇರಿದಂತೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ. ಈ ಒಂದು ಸಮಸ್ಯೆ ಬಗೆಹರಿದುಕೊಂಡು ಪ್ರಜ್ವಲ್ ಅವರೇ ಬಂದು ಡಬ್ಬಿಂಗ್ ಮಾಡಿ ಮೂವಿನ ರಿಲೀಸ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಕನ್ನಡ ಸಿನಿಮಾ ರಂಗಕ್ಕೆ ಮತ್ತೊಂದು ಹಿಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ.